ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಯೂಟ್ಯೂಬ್ ಚಾನೆಲ್. ಸೊ ನಾವೆಲ್ಲರೂ ರೆಡಿಯಾಗಿ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀವಿ. ಹಾಯ್ ವಿರಾಟ್. ಹಾಯ್ ವಿರಾ. ನಾಚಿಕೆ ನಮ್ಮ ಹುಡುಗನಿಗೆ ಸ್ವಲ್ಪ. ಎಲ್ಲೋಗ್ತಾ ಇದೀವಿ ವಿರಾಟ್? ನಾವು ಗೊತ್ತಿಲ್ಲ. ಅಂಕಲ್ ಹೋಗ್ತಾ ಇದೀವಿ. ತೋಡ ಗೊತ್ತಿಲ್ಲ ಗೊತ್ತಿಲ್ಲ ಹೇಳ್ಬೇಕು. ಎಲ್ಲಿ ಹೋಗ್ತಾ ಇದೀವಿ ಕರೆಕ್ಟಾಗಿ ಗೊತ್ತಿಲ್ಲ. ಮೈಸೂರು. ಮೈಸೂರು ಝೂ. ಝೂ ಅಲ್ಲಿ ಏನಿರುತ್ತೆ ಗೊತ್ತಿಲ್ಲ. ಈ ಲೈಟ್ ತರ ಪ್ರಾಣಿ ಅಲ್ಲೇ ಬಿಟ್ಟು ಬರೋದು ನಾವು ಝೂ ಅಲ್ಲಿ. ಒಂಟೆ ಅಲ್ಲುಜ್ಜಕ್ಕೆ ನಿನ್ಗೆ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದಾರಲ್ಲಮ್ಮ ಝೂ ಅಲ್ಲಿ ಅಲ್ವಾ? ನಿನ್ ಫ್ರೆಂಡ್ಸ್ ಎಲ್ಲ ಝೂ ಅಲ್ಲೇ ತಾನೇ ಇರೋದು. ಸೊ ನಿನ್ನ ಅಲ್ಲೇ ಬಿಟ್ಟು ಬಂದ್ಬೇಡ, ಓಕೆನಾ? ಅಲ್ಲೇ ಇರ್ತೀಯ ಅವ್ರ ಜೊತೆ? ಇಲ್ಲ ಇರಮ್ಮ, ಪಾಪ ಅಲ್ವಾ ನಿನ್ನ ಫ್ರೆಂಡ್ಸ್, ಆಟ ಆಡ್ಕೊಂಡಿರ್ಬೋದು. ಇಲ್ಲ. ಸೊ ನೀವೇ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ನನ್ನ ಮಗ ಝೂಗೆ ಹೋಗಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದ. ಅದಕ್ಕೋಸ್ಕರ ಅಂತ ಮೈಸೂರಿಗೆ ಹೊರಟ್ವಿ. ಬಟ್ ಮೈಸೂರಿಗೆ ಹೋಗಿ ಝೂ ಮುಂದೆ ಹೋದಾಗ ಗೊತ್ತಾಯಿತು ನಮಗೆ ಝೂನಲ್ಲಿ ತುಂಬಾ ಕ್ರೌಡ್ ಇತ್ತು. ಆ್ಯಕ್ಚುಲಿ ಪಾರ್ಕಿಂಗ್ ಕೂಡ ಇರಲಿಲ್ಲ. ಯಾಕೆಂದರೆ ಅದು ಲಾಂಗ್ ವೀಕೆಂಡ್ ಆಗಿದ್ದ ಕಾರಣ ತುಂಬ ಜನ ಇದ್ದರು ಮೈಸೂರಿನಲ್ಲಿ. ನಮಗಿದು ಯೋಚನೆನೇ ಬಂದಿರಲಿಲ್ಲ. ಸೊ ಅಲ್ಲಿಗೆ ಹೋಗಿ ಆ ಒಂದು ಸಿಚುವೇಶನ್ನ ನೋಡಾದ್ಮೇಲೆ ವಿ ಡಿಸೈಡೆಡ್, ವಿ ಚೇಂಜ್ಡ್ ಅವರ್ ಪ್ಲಾನ್. ಸ್ನೋ ಸಿಟಿಲಿ ಸ್ನೋ ಎಲ್ಲ ಇರುತ್ತೆ ವಿರಾಟ್. ಇಲ್ಲಿ ನೋಡಿ ಸ್ನೋ ಫಾಲ್ ಆಗ್ತಾ ಇರುತ್ತೆ ಅಲ್ಲೆಲ್ಲ, ಚೆನ್ನಾಗಿರುತ್ತೆ ನಿಂಗೆ ಆಟ ಆಡೋದಕ್ಕೆ. ಓಕೆನಾ? ಹೌದು, ಸ್ನೋ ಆಟ ಆಡೋದೆಲ್ಲ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ ಎಷ್ಟು ಕ್ರೌಡ್ ಇದೆ. ಝೂ ಅಲ್ಲಿ ತುಂಬಾ ಕ್ರೌಡ್ ಇದೆ ಮಾ, ಸಿಕ್ಕಾಪಟ್ಟೆ ಜನ, ಬಿಸಿಲು ನೋಡಿ ಎಷ್ಟು ಜನ ಇದಾರೆ ನೋಡಮ್ಮ. ಅದೇ ಜೋರು ಜಾಸ್ತಿ ಜನ ಇದೆ. ನೀನ್ ಲಾಸ್ಟ್ ಟೈಮ್ ನೋಡಿದ್ದಲ್ಲ ನಾನು ನೀನು. ಗೋವಾ ಅಲ್ಲ, ಅದು ಗೋವಾ. ಗೋವಾ ಹೂಮಾ ಹೋಗೋಣ. ಗೋವಾ ಗೋವಾಗೆ ಹೋಗೋಣ. ಹೋಗೋಣ ಗೋವಾಗೆ. ಅಲ್ಲೇನ್ ಮಾಡ್ತೀರಾ ಹೋಗಿ? ಎಲ್ಲೋಗ್ಬೇಕು ಹೇಳಿ? ಎಲ್ಲೋಗ್ಬೇಕು? ಎಲ್ಲೋಗ್ಬೇಕು ನೀನು? ಆಟ ಆಡಕ್ಕೆ. ಅದೇ ಎಲ್ಲೋಗ್ಬೇಕು? ಗೋವಾ ಅಲ್ಲ ಬಂಗಾರಿ, ಗೋವಾ ಅದು. ಗೋವಾ. ಎಸ್. ಏನಿರುತ್ತೆ ಗೋವಾದಲ್ಲಿ ನಿಂಗೆ ಆಟ ಆಡೋದಕ್ಕೆ? ನೋಡಿ ಫ್ರೆಂಡ್ಸ್, ನನ್ನ ಮಗ ಗೋವಾಗೆ ಹೋಗ್ಬೇಕಂತೆ. ಗೋವಾಗೆ ಈ ಏಜ್ಗೆ ಗೋವಾಗೆ ಹೋಗಬೇಕು ಅಂತ ಹೇಳ್ತಿದ್ದೆ. ನಮ್ಗೆ ಆ್ಯಕ್ಚುಲಿ ಆ ಏಜ್ಗೆ ಗೋವಾ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ, ಟು ಬಿ ಫ್ರ್ಯಾಂಕ್. ಸೊ ಫೈನಲಿ ನಾವು ಸ್ನೋ ಸಿಟಿಗೆ ಬಂದ್ವಿ. ಬೇಬಿ ಮೈಸ್ ರೆಡಿ ಫಾರ್ ಸ್ನೋ ಸಿಟಿ ಅಲ್ಲವಾ? ಬೂಟ್ಸು ಕೋಟು ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದಾರೆ ಎಲ್ಲರೂ. ಸೊ ನಾವೆಲ್ಲ ಖುಷಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾಯಿದ್ರೆ ಸ್ನೋನ. ನನ್ನ ಹಸ್ಬೆಂಡ್ ಮಾತ್ರ ಏನು ಎಂಜಾಯೇ ಮಾಡ್ದಂಗೆ ಸುಮ್ಮನೆ ನಿಂತ್ಕೊಂಡಿದ್ರು. ಯಾಕಂದರೆ ಅವರಿಗೆ ಚಳಿ ತಡೆಯೋಕ್ಕಾಗ್ತಾ ಇರಲಿಲ್ಲ, ತುಂಬ ಕೋಲ್ಡ್ ಇದ್ದಿದ್ದ ಕಾರಣ ಅವರು ಏನು ಎಂಜಾಯ್ ಮಾಡ್ತಾರಲ್ಲ. ಬಟ್ ನನ್ನ ಮಗ ನೋಡಿ, ಅವನಷ್ಟು ಚಿಕ್ಕವನಾಗಿದ್ರು ಕೂಡ ಎಷ್ಟು ಎಂಜಾಯ್ ಮಾಡ್ತಾಯಿದ್ದ ಗೊತ್ತಾ ಅವನು. ನನಗಂತೂ ನೋಡಿ ಬಹಳನೇ ಖುಷಿ ಆಯಿತು ನೋಡಿ, ಅವ್ನು ಎಂಜಾಯ್ಮೆಂಟ್ ನೋಡಿ. ಐಸ್ನೆಲ್ಲ ತೊಗೊಂಡು ಅವ್ರ ಅಪ್ಪನ ಮೇಲೆ ಹಾಕೋದು, ನನ್ನ ಮೇಲೆ ಹಾಕೋದು ಎಲ್ಲ ಮಾಡ್ತಾಯಿದ್ದ. ಅವ್ನಿಗೇನೋ ಒಂಥರ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ದ ಇದೆಲ್ಲ ನೋಡಿಬಿಟ್ಟು.
ಬಟ್ ಒಂದು 20 ಮಿನಿಟ್ಸ್ ಟು 30 ಮಿನಿಟ್ಸ್ ತುಂಬಾ ಚೆನ್ನಾಗಿ ಆಟ ಆಡ್ದ. ಅವನಿಗೆ ಭಾಳ ಇಷ್ಟ ಆಯಿತು. ಇದು ಫಸ್ಟ್ ಟೈಮ್ ಅಲ್ವಾ ಅವನಿಗೆ. ನೋಡಿ ಈ ಥರ ಐಸ್ ಕ್ಯೂಬ್ಸ್ನೆಲ್ಲ ತೊಗೊಂಡು ಎಲ್ಲ ಎರ್ಚಾಡ್ತಾ ಇದ್ನಲ್ಲ, ಅದೇನಾಯಿತು ಸ್ವಲ್ಪ ಅವನ ಕೋಟ್ ಇಂದ ಕೈ ಅಂದರೆ ಕತ್ತು ಒಳಗಡೆ ಕೈ ಒಳಗಡೆ ಎಲ್ಲ ಹೋಗ್ಬಿಟ್ಟಿತ್ತು. ಗ್ಲೌಸ್ ಸ್ವಲ್ಪ ಲೂಸ್ ಇದ್ದಿದ್ದ ಕಾರಣ ಅದು ಕೂಡ ಎಲ್ಲ ಬಿಚ್ಚಿ ಕೈ ಮೇಲೆಲ್ಲ ಕೈ ಒಳಗಡೆ ಎಲ್ಲ ಐಸ್ ಹೋಗ್ಬಿಟ್ಟಿತ್ತು. ಅವಾಗ ಅವನಿಗೆ ಫುಲ್ ಕೋಲ್ಡ್ ಸ್ಟಾರ್ಟ್ ಆಗೋಯಿತು. ಅದರಿಂದ ಅವನು ತುಂಬ ಇರಿಟೇಟಾಗಿ ಹೋಗ್ಬಿಟ್ಟ. ಆಫ್ಟರ್ 30 ಮಿನಿಟ್ಸ್ ಅವನು ನಂಗೆ ಆಗ್ತಾಯಿಲ್ಲ ಮಮ್ಮಿ ಅಂತ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅದಕ್ಕೆ ವಿ ಜಸ್ಟ್ ಬೇಡ ಕರ್ಕೊಂಡು ಹೋಗ್ಬಿಡೋಣ ಮಗುನ, ಯಾಕೆಂದರೆ ನಮ್ಮ ಪೃಥ್ವಿಗೂ ಆಗ್ತಾ ಇರಲಿಲ್ಲ, ತುಂಬ ಚಳಿ. ಅವ್ರಿಗೆ ಆಗ್ತಾ ಇರಲಿಲ್ಲ, ನಮಗೆ ಆಗ್ತಾಯಿತ್ತು, ಬಟ್ ನನ್ನ ಮಗುಗೂ ಆಗ್ತಾ ಇರಲಿಲ್ಲ, ನನ್ನ ಹಸ್ಬೆಂಡ್ಗೂ ಆಗ್ತಾ ಇರಲಿಲ್ಲ. ಸೊ ಬೇಡ ಯಾಕೆ ಅಂತ ಹೇಳಿಬಿಟ್ಟು ನಾವು ಡಿಸೈಡ್ ಮಾಡಿ 30 ಮಿನಿಟ್ಸ್ ಆದಮೇಲೆ ಆಚೆ ಬಂದುಬಿಟ್ವಿ. ಬಟ್ ಸ್ಟಿಲ್ ನನ್ನ ಮಗ ತುಂಬಾ ಎಂಜಾಯ್ ಮಾಡಿದ್ದ. ಅವ್ನು ಎಂಜಾಯ್ ಮಾಡಿದ್ದು ನೋಡಿ ನಮಗೂ ಬಹಳ ಇಷ್ಟ ಆಯಿತು. ಸೊ ಫೈನಲಿ ವಿ ಆಲ್ ಎಂಜಾಯ್ಡ್. ನನಗೂ ಕೂಡ ಒಂದು ಮನಾಲಿಗೆ ಹೋಗಬೇಕು ಅಂತ ಆಸೆ ಇತ್ತು. ಸೊ ಮನಾಲಿ ಆಸೆನ ನಾನು 2024 ಮೈಸೂರು ಸ್ನೋ ಸಿಟಿನಲ್ಲೇ ತೀರಿಸ್ಕೊಂಡಿದ್ದೀನಿ. ಸೊ ಅಟ್ ಎನಿ ಕಾಸ್ಟ್ ಅಪ್ಕಮಿಂಗ್ 2025 ಅಟ್ಲೀಸ್ಟ್ ನಾನು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀನಿ. ಪ್ರಾಬಬ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಸೊ ನನ್ನ ಗೋಲ್ಸಲ್ಲಿ ಅದಿದೆ. ಸೊ ಮಾಡ್ತೀನಿ ಅಂತ ಹೇಳಿ ನನ್ನ ಮನಸ್ಸು ಅನ್ನಿಸ್ತಾ ಇದೆ. ಸೊ ಲೆಟ್ ಸಿ ಏನಾಗುತ್ತೆ ಅಂತ ಹೇಳಿ. ಸೊ ನೋಡಿ ನನ್ನ ಮಗನ ನೋಡಿ ಈ ಥರ ಆಡಿದೆ ನೋಡಿ. ಅವನ ತಲೆ ಮೇಲೆಲ್ಲ ಫುಲ್ ಐಸು, ಹಾಗೆ ಅವನದು ಕೋಟ್ ಸ್ವಲ್ಪ ಲೂಸ್ ಇದ್ದಿದ್ದ ಕಾರಣ ಅದು ಬಿಚ್ಚೋಗಿ ಅದ್ರ ಒಳಗಡೆ ಎಲ್ಲ ಅಂದರೆ ಶರ್ಟ್ ಒಳಗಡೆ ಎಲ್ಲ ಕೂಡ ಐಸ್ ಹೋಗ್ಬಿಟ್ಟಿತ್ತು. ಅದರಿಂದ ಅವನಿಗೆ ಭಾಳ ಕೋಲ್ಡ್ ಆಯಿತು. ಈಗ ಸ್ನೋ ಸಿಟಿಯಿಂದ ಆಚೆ ಬಂದು ಚಳಿ ತಡ್ಕೊಳಕ್ಕಾಗ್ದಿರ ಬಿಸಿ ಬಿಸಿ ಮ್ಯಾಗಿ ತಿಂತಾ ಇದ್ದೀವಿ, ಪಾಪ್ಕಾರ್ನ್ ತಿಂತಾ ಇದ್ದೀವಿ. ಸೀರಿಯಸ್ಲಿ ಸಖತ್ ಕೋಲ್ಡ್. ವಿರಾಟ್ ಹೆಂಗಿತ್ತು? ಚೆನ್ನಾಗಿಲ್ಲ. ಯಾಕೆ ಚೆನ್ನಾಗಿಲ್ಲಮ್ಮ? ಯಾಕೆ ಚೆನ್ನಾಗಿಲ್ಲ? ಡ್ಯಾನ್ಸ್ ಆಡೋವಾಗ ಚೆನ್ನಾಗಿದ್ದ? ಡ್ಯಾನ್ಸ್ ಎಲ್ಲ ಮಾಡಿದ್ರಿ ಅಲ್ವಾ? ಅವನಿಗೆ ಆ್ಯಕ್ಚುಲಿ ತುಂಬ ಚಳಿ ಆಗೋಯ್ತು ಲಾಸ್ಟಲ್ಲಿ, ಅದಕ್ಕೆ ಅವನಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಿದ್ದಾನೆ. ಬಟ್ ಸೀರಿಯಸ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನಮಗೆ ಮನಾಲಿಗೆ ಹೋಗ್ಬೇಕಾದ್ರೆ ಏನು ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅದೇ ಎಕ್ಸ್ಪೀರಿಯನ್ಸ್ ಆಯಿತು. ಲಿಟ್ರಲಿ ವಿ ಎಂಜಾಯ್ಡ್. ನಿಮ್ಮ ಭೂಮಿಗ ಪೃಥ್ವಿನಿಗೆ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು, ತಡ್ಕೊಳಕ್ಕಾಗಲಿಲ್ಲ ಕೋಲ್ಡ್. ಪೃಥ್ವಿ ಅಂತೂ 10 ನಿಮಿಷ ಆಗಿದ ತಕ್ಷಣ ಹೋಗೋಣ ಅಂತ ಇದ್ರು. ತಾನ ನಿಂಗೆ ತುಂಬ ಚೆನ್ನಾಗಿತ್ತು. ಒಳಗಡೆ ಗೇಮ್ಸ್ ಇದ್ದರೆ ಇನ್ನೂ ಮಸ್ತಾಗಿರೋದು. ಗೇಮ್ಸು ಆ ಕೋಲ್ಡಲ್ಲಿ ಗೇಮ್ಸ್ ನಿನಗೆ ಎಲ್ಲಿ ಗ್ಲಾಸ್ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಗೈಸ್. ಎಲ್ಲಿ ಗ್ಲಾಸ್ ಇದೆ, ಎಲ್ಲಿ ನಾವಿದ್ದೀವಿ ಅಂತ ಗೊತ್ತಾಗ್ತಾನೆ ಇಲ್ಲ. ಗ್ಲಾಸ್ ಇಲ್ದರೆ ಎಸ್ಕೇಪ್ ಆಗಬೇಕು ನಾವು. ಕ್ಲಾರಿಟಿ ಇಲ್ಲ ಇಲ್ಲಿ ಅಷ್ಟು. ಗ್ಲಾಸ್ ಇದ್ದರೆ ವಾವ್, such a good feeling. super experience. ಮಿರರ್ ಇಮೇಜಿಂಗ್ ಮುಗಿಸ್ಕೊಂಡು ಆಚೆ ಬಂದಿದ್ದ ತಕ್ಷಣ ಇಲ್ಲಿ ಮಕ್ಕಳಿಗೆ ಅಂತ ಹೇಳಿ ಸ್ವಲ್ಪ ಗೇಮ್ಸ್ ಇತ್ತು. ನನ್ನ ಮಗ ನೋಡಿದ ತಕ್ಷಣವೇ ಆಟ ಆಡಬೇಕು ಅಂತ ಹೇಳಿ ತುಂಬ ಹಠ ಮಾಡ್ತಿದ್ದ. ಸೊ ಆಡ್ಸೋಣ ಅಂತ ಹೇಳಿಬಿಟ್ಟು ಇದನ್ನು ಆಡಿಸಿದ್ವಿ.
ಸೊ ಮಕ್ಳಿಗೆ ಎಲ್ಲೇ ಹೋದ್ರೂ ಅಷ್ಟೇ ಅಲ್ವಾ, ಏನಾದರೂ ಒಂದು ನೋಡಿಬಿಟ್ರೆ, ಅದು ಎಸ್ಪೆಷಲಿ ನನ್ನ ಮಗ ಅಂತೂ ಈ ಥರದ್ದು ಏನಾದರೂ ಗೇಮ್ಸ್ ಅಂತ ನೋಡಿದ್ರೆ ಅವನು ಆಡಲೇಬೇಕು ಅಂತ ಹಠ ಮಾಡ್ತಾನೆ. ಬಟ್ ನಮಗೆಲ್ಲೋ ಒಂದು ಕಡೆ ಭಯ ಆಗುತ್ತೆ. ಸೊ ಇದೆಲ್ಲ ಸೇಫ್ಟಿ ಇರುತ್ತೋ ಇಲ್ವೋ ಅಂತ. ಎನಿಹಾವ್ ಎಲ್ಲ ಪೇರೆಂಟ್ಸ್ಗೂ ಸೇಮ್ ಅಲ್ವಾ. ಸೊ ನನಗೂ ಅದೇ ಥರ ಸ್ವಲ್ಪ ಭಯ, ಯಾಕೆಂದರೆ ಇವ್ರು ಹಠ ಮಾಡಿಬಿಡ್ತಾರೆ ಹೋಗ್ತೀವಿ ಅಂತ. ಬಟ್ ಇದೆಲ್ಲ ಎಷ್ಟು ಸೇಫ್ಟಿ ಇರುತ್ತೆ ಅಂತ ಗೊತ್ತಿಲ್ಲ. ಸ್ಟಿಲ್ ಅವ್ನು ಹಠ ಮಾಡ್ತಾನಲ್ಲ ಅಂತ ಹೇಳಿ ಆಡಿಸಿದ್ವಿ. ನೋಡಿ ಅದು ಆಡ್ತಾ ಅದು ಒಂದು ಏನು ಸರ್ಕಲ್ ಇದೆಯಲ್ಲ, ಆ ಬೌಂಡ್ರಿ ಅದರಿಂದನೇ ಆಚೆ ಬರ್ತಾಯಿತ್ತು. ನನಗೆ ಅದು ನೋಡಿ ಸ್ವಲ್ಪ ಭಯ ಆಗ್ತಾಯಿತ್ತು. ನೋಡಿ ಹೇಗೆ ಜಂಪ್ ಮಾಡ್ತಾಯಿದ್ದಾರೆ ಅಂತ. ಎಷ್ಟು ಹೇಳಿದ್ರೂ ಬೇಡ ಪಾಪ ಅಂತಂದ್ರೂ ಕೇಳೋದೇ ಇಲ್ಲ. ನಾನು ಆಡಲೇಬೇಕು ಅಂತ ಹೇಳಿ ಆಡತ್ತೆ. ಅದಾದಮೇಲೆ ನೆಕ್ಸ್ಟು ಇದನ್ನು ನೋಡಿಬಿಟ್ಟು ಆಡಬೇಕು ಅಂತಂದ. ಐ ಡೋಂಟ್ ನೋ ಇದು ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಸೊ ಅವನೊಬ್ಬನ್ನೇ ಕಳ್ಸೋದು ಬೇಡ ಅಂತ ಹೇಳಿ ಅವನ ಜೊತೆಲಿ ನಾನು ಕೂಡ ಹೋದೆ. ಸೊ ಮಕ್ಕಳ ಜೊತೆ ನಾನು ಕೂಡ ಮಕ್ಕಳ ಥರನೇ ಆಟ ಆಡಿದೆ. ಅಲ್ಲಿರೋರೆಲ್ಲ ನನ್ನೇ ನೋಡ್ತಾಯಿದ್ರು, ಏನಪ್ಪ ಇದು ಮಕ್ಕಳ ಜೊತೆಯಲ್ಲಿ ಇಷ್ಟು ದೊಡ್ಡವ್ರು ಆಡ್ತಾ ಇದ್ದಾರಲ್ಲ ಅಂತ. ಬಟ್ ಸ್ಟಿಲ್ ಏನೂ ಅಂದ್ಕೊಳ್ದಿರನೂ ಬೇಜಾರು ಮಾಡ್ಕೊಳ್ದಿರನೂ ಆಟ ಆಡಿದೆ. ವೈ ಬಿಕಾಸ್ ನನ್ನ ಮಗನ ಒಬ್ಬನೇ ಕಳ್ಸೋದಕ್ಕೆ ನನಗೆ ಅಷ್ಟು ಧೈರ್ಯ ಬರಲಿಲ್ಲ, ಅದಕ್ಕೋಸ್ಕರ. ಬಟ್ ಸ್ಟಿಲ್ ನಾನು ಕೂಡ ಅವನ ಜೊತೆ ಸೇರಿಕೊಂಡು ಒಂದು ಎಂಜಾಯ್ ಮಾಡಿದೆ. ಅವನಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದೆ ಅವನ ಜೊತೆಯಲ್ಲಿ ಅಂತ. ಅದೊಂದು ಖುಷಿ ಇದೆ ನನಗೆ. ಸೊ ಫೈನಲಿ ಎಲ್ಲ ಗೇಮ್ಸ್ನು ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ. ಯಾಕೆ ಅಂತಂದರೆ ಮಾರನೇ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ಸ್ ಇತ್ತು. ಸೊ ಲೇಟ್ ಆಗಬಾರ್ದು ಅಂತ ಹೇಳಿ ರೆಸ್ಟ್ ಮಾಡೋಣ ಅಂತ ಹೇಳಿ ಮನೆಗೆ ಹೋದ್ವಿ. ಹೆಂಗಮ್ಮ ಗುಡ್ ಮಾರ್ನಿಂಗ್. ಆಟ ಸಾಮಾನು ಖಾಲಿ ಇದಲ್ಲಮ್ಮ ಪಪ್ಪ, ಇಲ್ಲಿ ಬಟ್ಟೆ ಇಲ್ಲ ಐತೆ ನೋಡು. ಗುಡ್ ಮಾರ್ನಿಂಗ್ ಬೇಬಿ ಮಾ. ಗುಡ್ ಮಾರ್ನಿಂಗ್. ಓ ಆಟ ಸಾಮಾನು ಇಲ್ಲ, ಬೇರೆ ಗೊತ್ತಲ್ಲ ಬಿಡಿ. ಓ ಗುಡ್ ಮಾರ್ನಿಂಗ್ ಇಲ್ವಾ? ನಾವು ಹೋಗ್ತಿದ್ದೀವಿ, ಬಾಯ್. ಪಕ್ಕದ ಮನೆಗೆ ಎಲ್ಲ. ಸೊ ಇನ್ನೂ ಬೆಳಕಾಗಿಲ್ಲ ಗೈಸ್. ಎದ್ದು ರೆಡಿಯಾಗಿದ್ದೀವಿ. ಇನ್ನೇನು ಹೊರಡಬೇಕು, 5 ಮಿನಿಟ್ಸಲ್ಲಿ ಹೊರಡ್ತೀವಿ. ಇನ್ನು 5 ಮಿನಿಟ್ಸಲ್ಲಿ ಹೊರಡ್ತೀವಿ. ನೋಡಿ ಇನ್ನೂ ಬೆಳಕೆ ಆಗಿಲ್ಲ. ಸೊ 6:30. ಹಾಂ, ಬಟ್ ಅಷ್ಟು ಚಳಿ ಇಲ್ಲ ಅಲ್ಲ. ಬ್ಯಾಂಗ್ಳೂರಲ್ಲೇ ಚಳಿ ಅನ್ಕೋತೀನಿ, ಇಲ್ಲ ಅಷ್ಟು ಚಳಿ ಇಲ್ಲ ಮೈಸೂರಲ್ಲಿ. ಮೊನ್ನೆ ಮಳೆ ಬಂದಿದೆ ಬಟ್ ನಿನ್ನೆ ಮಳೆ ಇಲ್ಲದೆ ಇರೋ ಕಾರಣ. ಸೊ 6:30. ಎಷ್ಟು ಗಂಟೆಗೆ ರೀಚ್ ಆಗಬೇಕು ಮೈಸೂರು ಅಲ್ಲ ಬೆಟ್ಟ? 6:30. ಸೊ 6:30 ಬೆಟ್ಟ ರೀಚ್ ಆಗಬೇಕು. ಇವಾಗ ಎಕ್ಸಾಕ್ಟ್ಲಿ 6 ಆಗಿದೆ. ಹಸ್ಬೆಂಡ್ ರೆಡಿ ಆಗಿದ ತಕ್ಷಣ ಓಡ್ತಾ ಇರೋದೆ. ಸೊ ಬೆಟ್ಟಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ, ಬಾಯ್. ನಾವು ಬಾಟ್ ತಂದಿದ್ದೀವಿ. ಯಾವ ಇಟ್ಟಲ್ಲಿಲ್ಲ ಬೇಡ, ಮುಂದಕ್ಕೆ ಹೋಗೋಣ. ಎಲ್ಲ ಇದಾಗಿದೆ. ತುಂಬ ಚಳಿ ಇದೆ ಆ್ಯಕ್ಚುಲಿ, ಸಿಕ್ಕಾಪಟ್ಟೆ ಚಳಿ ಆಗ್ತದೆ. ಸೊ ಹೂವು ತಗೊಂಡು ಮುಟ್ಕೊಂಡ್ವಿ. ಇನ್ನೂ ಗೇಟ್ ಓಪನ್ ಆಗಿಲ್ಲ. 7:30ಗೆ ಟೆಂಪಲ್ ಓಪನ್ ಆಗೋದು. ಸೊ ನಮ್ಗೆ ಇವಾಗ ಡೈರೆಕ್ಟಾಗಿ ಬಿಟ್ಟರು. ನಮ್ಗೆ ಗೊತ್ತಿರೋರೊಬ್ಬರು ಪರಿಚಯ ಇದ್ದಿದ್ದರಿಂದ ಸೊ ಹೋಗಿ ಅಂತ ಹೇಳಿ ಬಿಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಬರ್ತಿದ್ದೀವಿ. ಹಿಂಗೂ ದರ್ಶನ ಆಗೋದು 7:30ಗೆ. ಬಟ್ ಅದಕ್ಕೂ ಮುಂಚೆನೇ ಹೋಗಿ ಅಲ್ಲಿ ಕೂತ್ಕೊಳ್ಳೋದು. ಏಕೆಂದರೆ ಆಮೇಲೆ 7:30 ಅಷ್ಟೊತ್ತಲ್ಲಿ ತುಂಬ ಕ್ರೌಡ್ ಆಗಿಬಿಡುತ್ತೆ. ಇವಾಗಂತೂ ಲಾಂಗ್ ವೀಕೆಂಡ್ ಇರೋ ಕಾರಣ ಸಿಕ್ಕಾಪಟ್ಟೆ ಜನ ಆಗಿಬಿಡ್ತಾರೆ. ನೋಡಿ ಏನೇನೆಲ್ಲ ಸಾಹಸ ಮಾಡಿ ಹೋಗ್ತಾಯಿದ್ದೀವಿ. ಕಮ್ ವಿರಾಟ್.
ನೋಡಿ ನಾವು ಹೋಗೋಷ್ಟೊತ್ತಲ್ಲಿ ಆಲ್ರೆಡಿ ತುಂಬ ಜನ ಬಂದುಬಿಟ್ಟಿದ್ರು. ಇವರೆಲ್ಲ ನಾರ್ಮಲ್ ಕ್ಯೂಗೆ ನಿಂತಿರೋರು. ಬಟ್ ನಾವು ಸಪ್ರೇಟ್ ಲೈನಿಗೆ ಬಂದು ಸ್ಟಾರ್ಟಿಂಗ್ ಏನಿದೆಯೋ ದೇವಸ್ಥಾನದ ಗೇಟು ಅಲ್ಲಿ ನಿಂತ್ಕೊಂಡ್ವಿ. ಗೇಟ್ ಓಪನ್ ಆಗ್ತಿದ್ದಾಗೇ ಡಾಲಿ ಧನಂಜಯ್ ಅವರೇ ಎಂಟ್ರಿ ಕೊಟ್ಟರು. ಸೊ ಅವರು ಹೋಗ್ತಿದ್ದಾಗೇ ನಾನೇ ಫಸ್ಟ್ ಹೋಗಿದ್ದು. ನೋಡಿ ನಾನೇ ಫಸ್ಟ್ ಕ್ಯೂವಲ್ಲಿ ನಿಂತಿರೋದು. ನೀವೇ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಕ್ಯೂನಲ್ಲಿ ನಾವೇ ನಿಂತಿದ್ದು. ಸೊ ಬಿಟ್ಟಿದ ತಕ್ಷಣವೇ ಒಳಗಡೆ ಬಂದ್ವಿ. ಒಳಗಡೆ ಬಂದ್ರೂ ಸ್ವಲ್ಪ ಜನ ರಶ್ ಇತ್ತು. ಅಂದರೆ 100 ರೂಪೀಸ್ 300 ರೂಪೀಸ್ ಕೊಟ್ಟು ಬಂದಿರ್ತಾರಲ್ಲ, ಸೊ ಅವ್ರದ್ದು ಲೈನ್ ಮಾತ್ರ ಇತ್ತು. ಸೊ ಫೈನಲಿ ಚೆನ್ನಾಗಿ ದರ್ಶನ ಆಗಿ ಹೊರಗಡೆ ಬಂದ್ವಿ. ನನಗಂತೂ ಬಹಳ ಖುಷಿ ಆಯಿತು. ಸೊ ನೋಡಿ, ಸ್ವಲ್ಪ ಲೇಟ್ ಮಾಡಿದ್ರು ಎಷ್ಟು ಕ್ರೌಡ್ ಇರ್ತಾಯಿತ್ತು ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ದರ್ಶನ ತುಂಬ ಕಷ್ಟ ಆಗಿಬಿಡ್ತಾಯಿತ್ತು. ನಾವು ಕರೆಕ್ಟಾಗಿ 6:45 ಅಷ್ಟೊತ್ತಲ್ಲಿ ಅಲ್ಲಿದ್ವಿ. ದೇವಸ್ಥಾನ ಓಪನ್ ಆಗಿದ್ದು 7:30ಗೆ. ನಾವು ಎಷ್ಟೇ ಬೇಗ ಹೋದೋ ದೇವಸ್ಥಾನ ಓಪನ್ ಆಗೋದು 7:30ಗೆ. ಬಟ್ ಏನಂತಂದರೆ ಈ ಥರ ರಶಲ್ಲಿ ಸಿಗಾಕೊಳ್ದಿರ ಆರಾಮಾಗಿ ದರ್ಶನ ಮಾಡ್ಬೋದು, ಬೇಗನೆ ಹೋಗಿ ಲೈನಲ್ಲಿ ಕೂತ್ಕೊಂಡ್ರೆ. ಸೊ ಲಾಸ್ಟ್ ಟೈಮ್ ಕೂಡ ನಾವು ಹೋದಾಗ ಏನು ಮಾಡಿದ್ವಿ, ಬೆಟ್ಟನ ಹತ್ಕೊಂಡು ಹೋಗಿದ್ವಿ. ಆವಾಗಲೂ ಕೂಡ ನಾವೇ ಮುಂದೆ ಹೋಗಿ ಕೂತಿದ್ವಿ. ಬೆಟ್ಟ ಹತ್ಕೊಂಡು ಹೋಗಿದ್ವಲ್ಲ, ಸೊ 6 o'clock ಸ್ಟಾರ್ಟ್ ಮಾಡಿದ್ದಕ್ಕೆ ಅರೌಂಡ್ 7 o'clock ಅಷ್ಟೊತ್ತಲ್ಲಿ ಬೆಟ್ಟ ಹತ್ತಿದ್ವಿ. ಸೊ ಈ ಸತಿ ಬೆಟ್ಟ ಹತ್ತೋದು ಬೇಡ, ಆಮೇಲೆ ನಮ್ಗೆ ಯಾರೂ ಗೊತ್ತಿತ್ತಲ್ಲ, ಅವರು ಹೆಂಗಿದ್ರು ಬಿಡಿಸ್ತಾರೆ ಅಂತ ಹೇಳಿ ಬಂದ್ವಿ. ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಟಿದ್ದು ನಂಜನಗೂಡಿಗೆ. ನಂಜುಂಡೇಶ್ವರನ ದರ್ಶನ ಮಾಡೋಣ ಅಂತ ಹೇಳಿ. ತುಂಬ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡು ನಾವು ಬೇಗನೆ ಹೋದ್ವಿ. ಬಟ್ ನಾವು ಅಂದ್ಕೊಂಡಿದ್ದ ಪ್ರಕಾರ ಏನು ಜಾಸ್ತಿ ಕ್ರೌಡ್ ಇರಲಿಲ್ಲ, ಸ್ವಲ್ಪ ನಾರ್ಮಲ್ ಆಗೇ ಇತ್ತು ಕ್ರೌಡು. ನಾವು ನಾರ್ಮಲ್ ಕ್ಯೂವಲ್ಲೇ ನಿಂತ್ಕೊಂಡಿದ್ವಿ ದರ್ಶನ ಮಾಡೋದಕ್ಕೆ ಅಂತ. ಬೇಗ ದರ್ಶನ ಮುಗೀತು ನಮ್ಮದು. ಹಾಗೆ ಅಲ್ಲೇ ಪಕ್ಕದಲ್ಲಿದ್ದಂಥ ಹೋಟೆಲ್ಗೆ ಹೋಗಿ ತಿಂಡಿ ಕೂಡ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ಅಲ್ಲೇ ದಾರಿನಲ್ಲಿ ಹೋಗ್ತಾ ನನ್ನ ಮಗನಿಗೆ ಯಾವುದೋ ಒಂದು ಟಾಯ್ ಕಾಣಿಸ್ತು. ಸೊ ಅವನು ಮೊದಲೇ ರೋಡಲ್ಲಿ ಏನೇ ಸಿಕ್ಕಿದ್ರು, ಏನೇ ಮಾರ್ತಾಯಿದ್ರು, ಒಂದು ಬಲೂನ್ ಇರ್ಬೋದು, ಯಾವ ಟಾಯ್ಸ್ ಇದ್ದರೂ ಅಷ್ಟೇ ನನಗೆ ಬೇಕು ಅಂತ ಹಠ ಮಾಡ್ತಾನೆ. ಸೊ ಅವನಿಗೆ ಅಂತ ಇದನ್ನು ತೆಕ್ಕೊಟ್ವಿ, ABCD ಬೋರ್ಡ್. ಸೊ ಅದನ್ನು ಅವನು ನೋಡಿಕೊಂಡು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದ. ಇವಾಗ ಮನೆಗೆ ಬಂದು ಸೊ ಬರುವಾಗ ಕಾರಲ್ಲಿ ಪಜಲ್ ಬರೋದಲ್ಲ ತೊಗೊಂಡು ಬಂದ್ವಿ. ರೋಡಲ್ಲಿ ಮಾರ್ತಾಯಿದ್ರು ಸಿಗ್ನಲಲ್ಲಿ. ಸೊ ತೊಗೊಂಡು ಬಂದು ರೆಡಿ ಮಾಡಿದ್ದೀವಿ. ನಮ್ಮ ಮನೆ ಎಷ್ಟು ಚೆನ್ನಾಗಿದೆ ನೋಡಿ, ಒಂಥರ ಚೆನ್ನಾಗಿತ್ತು. ಚಿಕ್ಕ ವಯಸ್ಸಲ್ಲೆಲ್ಲ ಮಾಡ್ತಾ ಇದ್ದಿದ್ದೆಲ್ಲ ನೆನಪಾಯಿತು. ಸೂಪರ್ ಆಗಿದೆ, ಚೆನ್ನಾಗಿ ಬಂತು ಮನೆ. ಸೇಮ್ ಹೋಮ್ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ನೋಡಿ ಹೇಗೆ ಬಂದಿದೆ ನಮ್ಮ ಮನೆ, ಚೆನ್ನಾಗಿ ಬಂದಿದೆ ಅಲ್ಲ. ಕರೆಕ್ಟಾಗಿ ಜೋಡಿಸಿದ್ದೀವಿ. ಸ್ವಲ್ಪ ಕಷ್ಟ ಆಯಿತು ಈ ಪಜಲ್ ಮಾಡೋದಕ್ಕೆ, ಬಟ್ ನಂಬರ್ಸ್ನ ನೋಡ್ಕೊಂಡು ಮಾಡಿದ್ರೆ ನೀಟಾಗಿ ಬರುತ್ತೆ, ಚೆನ್ನಾಗಿದೆ. ಬಟ್ ಒಂದು ಸತಿ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸತಿ ರಿಮೂವ್ ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಪೇಪರ್ದಲ್ವ, ಹಾಳಾಗುತ್ತೆ. ಇವಾಗ ನಾವು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಮಾಡ್ತಾ ಇರೋರು ಚೆಫ್ ಬಂದು ಭೂಮಿಕಾ ಅವರು. ತೋರಿಸ್ತೀನಿ ಏನೇನೆಲ್ಲ ಹಾಕಿ ಹೆಂಗೆ ಮಾಡ್ತೀವಿ ಅಂತ ಹೇಳಿ. ಸೊ ಎಣ್ಣೆ ಹಾಕಿ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಅಂದರೆ ಗೋಡಂಬಿ ಎಲ್ಲ ಫ್ರೈ ಆದಮೇಲೆ ಎತ್ತಿ ಸೈಡಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಅದ್ರದ್ದು ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ಅದರಲ್ಲಿ. ಈಗ ಪಲಾವ್ ಎಲೆ, ಸೋಂಪು ಹಾಕಿ ಸ್ವಲ್ಪ ಬಿಟ್ಟು ಏಲಕ್ಕಿ, ಪಲಾವ್ ಸಾಮಾನು, ಏಲಕ್ಕಿ, ಪಲಾವ್ ಸಾಮಾನು, ಸ್ವಲ್ಪ ಮೆಂತ್ಯ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ಈರುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾವು ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಪೇಸ್ಟ್ನ ಹಾಕ್ತಾಯಿದ್ದೀವಿ. ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗೋಕ್ಕೆ ಬಿಡೋಣ. ಅಕ್ಕಿನ ಇಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀವಿ. ಒಂದು 1/2 hour ನೆನೆ ಹಾಕಿಟ್ರೆ ಸಾಕು, ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ. ಸೊ ಇದು ಹಳೆ ಮನೆ. ಸೊ ಈ ಹಳೆ ಮನೆಯನ್ನು ನಾನ್ ವೆಜ್ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದಾರೆ. ಸೊ ಇವಾಗ ಚಿಕನ್ ಹಾಕ್ತಾಯಿದ್ದೀವಿ. ಆಲ್ರೆಡಿ ಸುಂಡಿಸ್ಕೊಂಡಿರೋದ್ರಿಂದ ಜಾಸ್ತಿ ಏನು ಬೇಯಿಸೋದೇನು ಬೇಡ. ಅಕ್ಕಿ ಹಾಕಿದ್ದೀವಿ. ಅಕ್ಕಿ ಹಾಕಿ ಒಂದು ಕುದಿ ಬಂದಿದೆ. ಇವಾಗ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ
ಗೋಡಂಬಿನ ಹಾಕ್ತಾ ಇದ್ದೀವಿ. ನೀರು ಕುದಿ ಬಂದಾಗೆ ನಾವು ಉಪ್ಪೆಲ್ಲ ಹಾಕಿ ಟೇಸ್ಟ್ ನೋಡ್ಕೊಂಡ್ವಿ. ನೀವು ಅಷ್ಟೇ ಒಂದ್ಸತಿ ಉಪ್ಪು ಹಾಕಿದ್ಮೇಲೆ ಕುದಿ ಬಂದಾಗ ಟೇಸ್ಟ್ ನೋಡ್ಕೊಳ್ಳಿ. ನಮ್ಮ ಶೆಫ್ ಭೂಮಿಕಾ ಅವರು ಬಿರಿಯಾನಿ ಸ್ಪೆಷಲ್ ಇದು. ಹೊಟ್ಟೆ ಇನ್ನೊಂದು ಚೂರು ಬೇಯಬೇಕು. ಅದು ಬೆಂದಮೇಲೆ ಹಂಚನ್ನ ಬಿಸಿ ಮಾಡಿಬಿಟ್ಟು ಅದ್ರ ಕೆಳಗಡೆ ಇಟ್ಟರೆ ಏನಾಗುತ್ತೆ, ನೀಟಾಗಿ ಅನ್ನ ಅಳ್ಕೊಳ್ಳುತ್ತೆ. ಪಂಚಬಟ್ಟನ ತೇವ ಮಾಡಿಕೊಂಡು ದಾರ ಕಟ್ಟಿದ್ದೀವಿ. ದಾರ ಕಟ್ಬಿಟ್ಟು ಅದ್ರ ಮೇಲೆ ಈ ಥರದ ಬಾರದ ಪಾತ್ರೆನ ನಾವು ಇದರಲ್ಲಿ ಬೋಟಿ ಫ್ರೈ ಇದೆ ಇವಾಗ, ಅದನ್ನ ಇಟ್ಟಿದ್ದೀವಿ ಬಾರಕ್ಕೆ. ಕೆಳಗಡೆ ಹಂಚು ಸಿಮ್ಮಲ್ಲಿ ಇಟ್ಟಿದ್ದೀವಿ. ಸೊ ಅನ್ನ ಇವಾಗ ಇದರಲ್ಲೇ ದಮ್ ಕಟ್ಟಿ ನೀಟಾಗಿ ಅಳ್ಕೊಳ್ಳುತ್ತೆ. ಸೊ ಬಿರಿಯಾನಿ ಸೂಪರಾಗಿ ರೆಡಿ ಆಗುತ್ತೆ. ಹೇಳಿ ಚೆಫ್. ಇನ್ಮೇಲೆ ಹೇಳ್ಬೇಕು. ಸೊ ತಿಂದಮೇಲೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀವಿ. ಬೋಟಿ ಗೊಜ್ಜು ರೆಡಿ ಆಗಿದೆ, ಬಿರಿಯಾನಿ ರೆಡಿ ಆಗಿದೆ. ಇನ್ನೇನು ಅಷ್ಟೇ, ಮೊಟ್ಟೆ ಇದೆ, ಗ್ರೇವಿ. ಸೊ ಎಸ್, ಚಿಕನ್ ಗ್ರೇವಿ ಬಿರಿಯಾನಿಗೆ. ಹಾಗೆ ತಿಂದಾದ್ಮೇಲೆ ಹೇಗಿತ್ತು ಅಂತ ಹೇಳಿ ತೋರಿಸ್ತೀವಿ ನಿಮ್ಗೂ. ಟೇಸ್ಟ್ ನಾವು ಮಾಡ್ತೀವಿ, ನೀವು ನೋಡಿ. ಓಕೆ, ಸೊ ಸ್ಟೇ ಟ್ಯೂನ್. ಹೆಂಗಿದೆ ಟೇಸ್ಟು? ನಮ್ಮ ಚೆಫ್ ಭೂಮಿಕಾ ಮಾಡಿರೋದು ಪೃಥ್ವಿ. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗಾನೆಗೌಡ್ರೆ ಹೆಂಗಿದೆ? ಕಾವ್ಯ ಫಸ್ಟ್ ಟೈಮ್ ತಿಂತಿಲ್ವಾ ಮಾಡಿರೋದು? ಹೆಂಗಿದೆ ವಿರಾಟು? ಸೂಪರ್. ವರ್ಷಿ ಆ್ಯಕ್ಚುಲಿ ಹೊಸ್ದಾಗಿ ತಿಂತಾ ಇರೋದು. ಹೆಂಗಿದೆ ವರ್ಷಿ? ಭೂಮಿಕಾ ಮಾಡಿರೋದು. ಮಹೇಶ್ ಅಂಕಲ್ ಫಸ್ಟ್ ಟೈಮ್ ತಿಂತಾ ಇರೋದು. ಮಹೇಶ್ ಅಂಕಲ್ ಹೆಂಗಿದೆ? ಏ ನಿಜ ಹೇಳ್ಬೇಕು. ಪ್ರಾಮಿಸ್ ಚೆನ್ನಾಗಿದೆಯಾ? ಓಕೆ, ಬನ್ನೂರು ಸರ್ಕಲ್ ಒಂದು ನೆಕ್ಸ್ಟ್ ಭೂಮಿಕಾ ಬಿರಿಯಾನಿ. ಭೂಮಿಕಾ ಬಿರಿಯಾನಿ ಸೆಂಟರ್, ಭೂಮಿಕಾ ದಮ್ ಬಿರಿಯಾನಿ. ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವರ್ಷ ನಿಮ್ಗೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಐ ವಿಶ್ ಯು ಆಲ್ ಎ ಹ್ಯಾಪಿ ನ್ಯೂ ಇಯರ್.